ಹಾಯ್ ಫ್ರೆಂಡ್ಸ್, ಇವತ್ತು ಗುಡ್ ಮಾರ್ನಿಂಗ್. ಇವತ್ತು ಅಂದ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮಗಳು ಟೀಗೆ ಇಟ್ಟಿದ್ದಾಳೆ. ತುಂಬ ಲೇಟಾಗಿದೆ, ಟಿಫನ್ ಮಾಡೋ ಟೈಮಲ್ಲಿ ಟೀಗೆ ಇಟ್ಟಿದ್ದಾಳೆ. ಲೇಟಾಗಿ ಹಾಲು ತೊಗೊಂಡಿದ್ದು, ಹಾಲು ಕಾಯಿಸಿ ನಂತರ ಟೀಗೆ ಇಟ್ಟಿದ್ದಾಳೆ. ನೆನ್ನೆ ಸಂಜೆ ಪಾದ ತೊಳೆದಿದ್ದು ಲೇಟ್, ನೈಟೆಲ್ಲ ಹಾಗೆ ಇಟ್ಟಿದ್ವು, ಅದೆಲ್ಲ ಜೋಡಿಸಿಟ್ಟಿದ್ದಾಳೆ ಪಾತ್ರೆಗಳ ಸ್ಟ್ಯಾಂಡಲ್ಲಿ. ಹಂಗೆ ನೋಡಿ ಕಿಚನ್ ಇದು. ಕಿಚನಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಆದ್ರೂ ಅದು ಹೇಗೇ ಇದ್ರೂ ಸ್ವಲ್ಪ ಮಿಕ್ಕಿರೋದು ಉಳಿದಿರೋದು ಇರುತ್ತಲ್ಲ ಮನೆಯಲ್ಲಿ, ಅದನ್ನೆಲ್ಲ ನೋಡಿ ಈ ಥರ ಪ್ಲೇಟ್ಸಲ್ಲಿ ಇಟ್ಬಿಟ್ಟಿದೆ. ಬಜ್ಜಿ ಮೆಣಸಿನ್ಕಾಯಿ ಬಾಡ್ಕೊಬಿಟ್ಟೈತೆ, ಫ್ರಿಜ್ಜಲ್ಲಿ ಇಟ್ಟಿಲ್ಲ ನೋಡಿ. ಟೀ ಸ್ಲೋ ಮಾಡಿಟ್ಟಿಲ್ಲ, ಫಾಸ್ಟ್ ಇಟ್ಬಿಟ್ಟಾಳೆ. ಎಲ್ಲ ಒಂದು ಸ್ವಲ್ಪ ಚೆಲ್ಲೋಯ್ತು. ಕೋದಿಲಿ, ಚೆನ್ನಾಗಿ ಕೋದಿಬೇಕು ಟೀ. ಓಕೆನಾ? ನನ್ನ ಮಗಳು ಸಾಂಗ್ ಹಾಕಿದ್ದಾಳೆ. ಓಕೆನಾ? ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂದರೆ ಮೆಕ್ಯಾನಿಕ್ ಕೆಲಸ ಥರ ಏನಾದೊಂದು ಟೂಲ್ಸ್ ಇಟ್ಕೊಂಡಿರ್ತಾನೆ. ಇವಾಗ ರಜಾ ಟೈಮು, ರಜದಲ್ಲಿ ಆರಾಮ್ ಪ್ರಾಜೆಕ್ಟ್ ಕಂಡಂಗೆ ನಿನ್ನೆ ಒಂದು ಪ್ರಾಜೆಕ್ಟ್ ಥರ ಮಾಡ್ತಾಯಿದ್ದೆ. ಹೆಲಿಕಾಪ್ಟರು, ಅದಕ್ಕೆ ಫ್ಯಾನು ಮೋಟ್ರು ಏನೇನೋ ಫಿಟ್ ಮಾಡಿ ಅದ್ರ ಮೇಲೆ ಆರಿಲ್ಲ, ಫ್ಯಾನ್ ಮಾತ್ರ ತಿರುಗ್ತು. ಸರಿ ಅಂತ ಪ್ರಾಜೆಕ್ಟ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇವತ್ತು ಸೈಕಲ್ ಹಿಡ್ಕೊಂಡಿದ್ದಾನೆ. ಸೈಕಲಲ್ಲಿ ಏನು ಮಾಡೋಕ್ಕೆ ಹೋಗ್ತಾಯಿದ್ದಾನೆ ಗೊತ್ತಿಲ್ಲ ನೋಡಿ. ಏನಾದರೂ ಒಂದು ಬಿಚ್ಚಬೇಕು, ಏನಾದರೂ ಒಂದು ರೆಡಿ ಮಾಡ್ತಾನೇ ಇರಬೇಕು, ಆ ಥರ. ನಿಮ್ಮ ಮನೇಲೂ ಈ ಥರ ಮಕ್ಕಳಿದ್ದಾರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಓಕೆನಾ? ಏನೋ ಕೆಂಚಿನೇ ಬಂದಿಲ್ಲ ಇನ್ನೂ. ಎಲ್ಲಿ ಕೆಂಚಿ? ನಮ್ಮ ಕೆಂಚಿ ಯಾವಾಗಲೂ ಮನೇಲಿ ಇರ್ತಾ ಇರ್ತಾಳೆ, ಬಂದೇ ಇಲ್ಲ ಬೆಳಗ್ಗೆಯಿಂದ. ಶಿಫ್ಟಿಂಗು ಕೂಡ ಇಲ್ವಾ ಕೆಂಚಿ? ಆಮೇಲೆ ನೋಡಿ ನಮ್ಮ ಗಾರ್ಡನ್ನು ನೋಡಿ, ಮನೆ ಬಾಗಿಲ ಹತ್ರ ಒಂದು ಗುಲಾಬಿ ಗಿಡ ಇಟ್ಟಿದ್ದೀವಿ. ಸ್ವಲ್ಪ ದೂರ ಇಟ್ಟಿದ್ದೀವಿ, ಇವಾಗ ಬಿಸಿಲಲ್ವಾ, ಹತ್ರ ಇಟ್ಟಿದ್ದೀವಿ ನೋಡಿ. ಅದು ರೋಸ್ ಬಿಟ್ಟಿದೆ, ಮುಗ್ಬಿಟ್ಟಿದೆ. ಓಕೆನಾ? ಅಂದ್ಕೊಂಡಿದ್ದೆ ಸ್ಟಮಕ್ ಪೇನು ಅಂತ, ಎದ್ದು ಬಂದೆ. ಓಕೆ.